ಹಿಡಿದ ಹೊಲದೊಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ನೇಗಿಲ ಹಿಡಿದ ಹೊಲದೊಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ. ನಮಸ್ಕಾರ ಸ್ನೇಹಿತರೆ, ಮನಸ್ಸಿನ ಮಾತು ವಿತ್ ರಾಘವೇಂದ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಅಡಿಕೆಯನ್ನು ಸಿದ್ಧಪಡಿಸುವ ಒಂದು ಕಿರು ಪರಿಚಯ ನಿಮ್ಮ ಮುಂದೆ ತರುವ ಒಂದು ಚಿಕ್ಕ ಪ್ರಯತ್ನ ಮಾಡಿದ್ದೀನಿ. ನೋಡ್ರಿ, ತೋಟದಿಂದ ಕೆಡಿಕೆಯನ್ನು ಬಂದ್ಮೇಲೆ ಹಸಿ ಅಡಿಕೆನೆಲ್ಲ ಹಿಂಗ್ ರಾಶಿ ಹಾಕ್ಬಿಟ್ಟು ನೋಡ್ರಿ ಎಲ್ಲ ಸುಲಿತಾ ಇದ್ದಾರೆ. ಕೈ ಸುಲಿಗೆಗೆಲ್ಲ ಮಿಷನ್ಗಳು ಬಂದಿದ್ದಾವೆ, ಆದ್ರೆ ಕೈ ಸುಲಿಗೆದೇನೆ ಚೆನ್ನಾಗಿ ಅಂತಂದೇಳಿ ಇಲ್ಲೆಲ್ಲ ಕೈ ಸುಲಿಗೆನ ಸುಲಿತಾ ಇದ್ದಾರೆ. ನೋಡ್ರಿ, ಈ ಸುಲ್ದನ್ನ ಸಿದ್ಧಪಡಿಸಿದ್ದನ್ನ ಇಲ್ಲಿ ಒಲೆ ಹೂಡಿದ ನೋಡ್ರಿ, ಕೊಳಗದಲ್ಲಿ ಹಾಕಿ ಬೇಯಿಸಿದ್ದಾರೆ. 100 ಡಿಗ್ರಿ ಚೆನ್ನಾಗಿ ಕುದಿಯೋವರೆಗೂ ಈ ಒಂದು ಅಡಿಕೆಯನ್ನ ಬೇಯಿಸ್ತಾರೆ. ಬೇಯಿಸಿ ನಂತರ ಅದನ್ನು ತೆಗೆದ್ಬಿಟ್ಟು ಎಲ್ಲ ಚೌಟ್ನಲ್ಲಿ ತೆಗೆದು ನೋಡ್ರಿ ಗಾಡಿ ಒಳಗೆ ಹಾಕ್ತಾರೆ. ಅವ್ರಲ್ಲ ಲಾಸ್ಟ್ ಆಗ್ಬಿಟ್ಟಿತ್ತು ನಾನು ಹೋದಾಗ. ಎಲ್ಲ ತೆಗೆದು ಅದನ್ನ ನೀಟಾಗಿ ಕುದಿಸ್ತಾರೆ. ಸ್ನೇಹಿತರೆ, ಎಲ್ಲ ಅಡಿಕೆ ಹಾಲನ್ನ ಸಿದ್ಧಪಡಿಸ್ತಾರೆ. ಅಡಿಕೆ ಹಾಲನ್ನ ಹೆಂಗ್ ಸಿದ್ಧಪಡಿಸೋದು ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಹೇಳ್ತಾ ಹೋಗ್ತೀನಿ ನಾನು. ಈ ಒಂದು ಅಡಿಕೆಯನ್ನ ಯಾವ ರೀತಿ ಸಿದ್ಧಪಡಿಸ್ತಾರೆ ಅನ್ನುವಂತಹ ವಿಚಾರವಾಗಿ ನಾನು ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಇಲ್ಲಿ ಅಡಿಕೆಗಳನ್ನ ಸುಮಾರು ಚಿಕ್ಕವು, ಸಣ್ಣ ಗೊರಗಳು, ಬೆಟ್ಟೆ, ರಾಶಿ, ಸರಕು, ಸಿಪ್ಪೆಗೋಟು ಅಂತ ಒಂದು 4-5 ವೆರೈಟಿ. ನಾವು ಈರುಳ್ಳಿನ ಹೆಂಗೆ ವೆರೈಟಿ ಮಾಡ್ತೀವೋ ಅದೇ ಥರನೇ ಇಲ್ಲಿ ಈ ಅಡಿಕೆನ ವೆರೈಟಿ ಮಾಡ್ತಾರೆ. ಸ್ನೇಹಿತರೆ, ಇದನ್ನ ಕಂಪ್ಲೀಟ್ ಆಗಿ ಮಾಡ್ಬೇಕಂತಂದ್ರೆ ಒಂದು 20 ನಿಮಿಷದ ವಿಡಿಯೋನ ಮಾಡ್ಬೇಕಾಗುತ್ತೆ. ಮುಂದಿನ ದಿನ ನೋಡ್ರಿ ಅಲ್ಲೆಲ್ಲ ತಗೊಂಡ್ಬಿಟ್ಟು ಇಲ್ಲಿ ತಂದು ಸುರುವಿ ಆ ತಾಟ್ಪಲ್ ಮೇಲೆ ಎಲ್ಲ ತೆಳುವಾಗಿ ಹಾಕ್ತಾರೆ. ನೋಡ್ರಿ, ತೆಳುವಾಗಿ ಹಾಕಿದ್ಮೇಲೆ ನೋಡ್ರಿ ಇಲ್ಲೆಲ್ಲ ಸೀದಾ ಕಂಪ್ಲೀಟ್ ಆಗಿ ಹಾಕಿದ್ದಾರೆ. ಇದನ್ನೆಲ್ಲ ತೆಳುವಾಗಿ ಹರಡ್ಬೇಕು. ಹರಡಿದ್ಮೇಲೆ ಅದನ್ನ ಐಟಮ್ ಮಾಡ್ತಾರೆ. ನೋಡ್ರಿ, ಚೆನ್ನಾಗಿ ಒಣಗಿದ್ಮೇಲೆ 8-10 ದಿವಸ ಹೊಡ್ಸ್ಮೇಲೆ ಗೊರಬ್ಲು, ತಿರ್ಗಾ ಮಿಳ್ಳೆ, ತಿರ್ಗಾ ಇನ್ನೊಂದು 2-3 ಐಟಮ್ ಪುಡಿ, ನುಚ್ಚು ಅಂತಂದ್ರೆ ಎಲ್ಲ ಹಾಕಿಸಿ ಐಟಮ್ ಮಾಡಿ ರೈತರಿಗೆ ಕೊಡ್ತಾರೆ. ಸ್ನೇಹಿತರೆ, ರೈತರಿಗೆ ಮಾರ್ಕೆಟ್ ರೇಟ್ ಹಂಗೆ ಹಸೆಕಾಯಿನೂ ಮಾಡ್ತಾರೆ. ಮತ್ತೆ ಹಸಿ ಅಡಿಕೆನ ಕ್ವಿಂಟಲ್ಗೆ ಇಷ್ಟು ಅಂತಂದು ಹಸಿ ಅಡಿಕೆನ ಕೊಡ್ತಾರೆ. ಈ ವರ್ಷ ಒಂದು ಕ್ವಿಂಟಲ್ ಹಸಿ ಅಡಿಕೆಗೆ 13ರಿಂದ 13.5 kg ವರೆಗನ್ನ ಕೊಡ್ತಾರೆ. ನೆಕ್ಸ್ಟ್ ಎಲ್ಲ ಈ ಒಂದು ತಕ್ಕಡಿಯಲ್ಲಿ ಹಾಕ್ಬಿಟ್ಟು ತೂಕ ಮಾಡಿ ಎಲ್ಲ 80 kg 70 kg ಚೀಲ ಎಷ್ಟು ಹಿಡಿಸುತ್ತೆ ಅಷ್ಟು ಎಲ್ಲ ಹಂಗೆ ರಾಶಿ ಮಾಡ್ತಾರೆ. ರಾಶಿ ಮಾಡಿ ಒಂದ್ ಕಡೆ ಹಾಕಿದ್ದಾರೆ. ಇದನ್ನ ಒಣಗಬೇಕು. ಇನ್ನೂ 1-2-3 ದಿವಸ ಒಣಗಿಸಿದ ನಂತರ ಈ ಒಂದು ನೋಡ್ರಿ, ಇದು ಸಿಪ್ಪೆ ಗೋಟು, ಹಳದಿ ಕಲರ್ ಬಂದು ಗೋಟ್ ಆದ ತಕ್ಷಣ ಎಲ್ಲ ತಂದು ಇದು ಎಲ್ಲ ಸುಲಿಬೇಕಾದ್ರೆ ಪುಡಿ ಆಗಿರುತ್ತೆ ನೋಡ್ರಿ ಅಡಿಕೆ. ಇದನ್ನೆಲ್ಲ ಸಂಸ್ಕರಣೆ ಮಾಡ್ತಾರೆ. ಎಲ್ಲ ಕ್ಲೀನಾಗಿ ಹಸನ್ ಮಾಡಿಬಿಟ್ಟು ಅದೆಲ್ಲ ಧೂಳು ಅದನ್ನೆಲ್ಲ ತೆಗೆದು ಅದನ್ನ ಬೇಯಿಸಿ ಅದನ್ನು ಪುಡಿ ಮಾಡಿ. ನೋಡ್ರಿ, ಸಿಪ್ಪೆ ಗೋಟು ಸುಮಾರು 2-3 ಈ ಒಂದು ಮೈದಾನದಲ್ಲಿ ಸ್ನೇಹಿತರೆ ಸಿಪ್ಪೆ ಗೋಟು. ಮತ್ತೆ ಇನ್ನೆಲ್ಲ ನೋಡ್ತಾ ಇದ್ರೆ ನಾವು ಚಾಲಿ ಅಂತೀವಿ. ಇದು ಚಾಲಿ, ಇದು ಈ ಕಡೆದು ಸಿಪ್ಪೆ ಗೋಟು. ಇದನ್ನೆಲ್ಲ ಈ ಒಂದು ಅಡಿಕೆ ಸೀಸನ್ ಮುಗಿದ್ಮೇಲೆ ಅದನ್ನ ಸಿದ್ಧಪಡಿಸ್ತಾರೆ. ಸ್ನೇಹಿತರೆ, ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ ಸ್ನೇಹಿತರೆ.